ಎಂಎಲ್ಸಿ ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ರಾತ್ರಿ ಇಡೀ ಸುತ್ತಾಟ ಮಾಡಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಇದು. ಘಟನಾವಳಿಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಪರಮೇಶ್ವರ್ ಅವರು. ಗೃಹ ಸಚಿವ ಪರಮೇಶ್ವರ್ ಅವರು ಕರೆದಿರುವಂತಹ ಮೀಟಿಂಗ್ ಇದು. ಯಾಕೆ ಅವತ್ತು ಅರೆಸ್ಟ್ ಆದ ನಂತರ ಅವರನ್ನ ಬೇರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋದ್ರಿ, ಎಲ್ಲೆಲ್ಲಿಗೆ ತೆಗೆದುಕೊಂಡು ಹೋದ್ರಿ, ಯಾಕೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಮೊದಲೇ ಯಾಕೆ ಮಾಹಿತಿಯನ್ನು ನೀಡಲಿಲ್ಲ ಅಂತಲೂ ಕೂಡ ಗರಂ ಆಗಿದ್ದಾರೆ. ಎಸ್ಪಿ ಮತ್ತು ಕಮಿಷನರ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಅವರು. ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಜೊತೆಗೆ ಅಲ್ಲಿನ ಎಸ್ಪಿ ಆಗಿರುವಂಥ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಇವರ ವಿರುದ್ಧ ಕಿಡಿಕಾರಿದ್ದಾರೆ ಪರಮೇಶ್ವರ್. ಘಟನೆಯ ಸಂಪೂರ್ಣ ಮಾಹಿತಿಯನ್ನು ಈಗ ಯಡಾ ಮಾರ್ಟಿನ್ ಅವರು ಪರಮೇಶ್ವರ್ ಅವರಿಗೆ ನೀಡ್ತಾ ಇದ್ದಾರೆ. ಸುರಕ್ಷತೆ ದೃಷ್ಟಿಯಿಂದ ನಾವು ಕರೆದೊಯ್ದ್ವಿ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಎರಡು ದೃಶ್ಯಗಳು. ಒಂದು ಕಡೆ ಸಿಟಿ ರವಿ ಅವರನ್ನು ಅವತ್ತು ಬಂಧಿಸಿ ಗುರುವಾರ ರಾತ್ರಿ ಅವರನ್ನು ಕರ್ಕೊಂಡು ಹೋದ್ರಲ್ಲ, ಆ ಟೈಮ್ನಲ್ಲಿ ಒಂದು ಕಡೆಗೆ ಅವರನ್ನು ಕರ್ಕೊಂಡು ಹೋಗಲಿಲ್ಲ, ಯಾವುದೇ ಸ್ಟೇಷನ್ಗೆ ಕರ್ಕೊಂಡು ಹೋಗಲಿಲ್ಲ, ಬದಲಾಗಿ ಅವರನ್ನು ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಲಾಯಿತು. ಅಜ್ಞಾತ ಸ್ಥಳಕ್ಕೂ ನನ್ನನ್ನು ಕರ್ಕೊಂಡು ಹೋದರು, ಕ್ವಾರಿಗಳಿಗೆ ಕರ್ಕೊಂಡು ಹೋದರು, ಜೊತೆಗೆ ಯಾವುದೋ ಹೊಲಗದ್ದೆ ಕರ್ಕೊಂಡು ಹೋದರು, ಯಾವುದೋ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಹತ್ರ ಅಲ್ಲಿಗೆ ಕರ್ಕೊಂಡು ಹೋದರು. ಭಯ ಇತ್ತು ನನಗೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಸಿಟಿ ರವಿ ಅವರು ಹೇಳಿದರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಸಹದೇವ್ ಮಾನೆ ನೀಡ್ತಾರೆ. ಸಹದೇವ್, ಇವಾಗ ನಡೀತಾ ಇರುವಂತಹ ಒಂದು ಮೀಟಿಂಗ್, ಏನೆಲ್ಲ ವಿಚಾರಗಳ ಚರ್ಚೆಗೆ ಬಂದಿವೆ, ಗೃಹ ಸಚಿವರು ಏನು ರಿಯಾಕ್ಟ್ ಮಾಡಿದ್ದಾರೆ, ಇದಕ್ಕೆ ಯಾಕೆ ಮೊದಲೇ ಅವರಿಗೆ ಕೊಟ್ಟಿರಲಿಲ್ಲ ಇನ್ಫಾರ್ಮೇಷನ್ಗಳು ಅನ್ನುವಂಥದ್ದು? ಸಹದೇವ್. ಹೌದು ರೇಮನ್, ಏನು ಎಂಎಲ್ಸಿ ಸಿಟಿ ರವಿ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಈ ಎಲ್ಲ ಬೆಳವಣಿಗೆ ನಡುವೆ ಸದ್ಯ ಗೃಹ ಸಚಿವರಿಗೆ ಪೊಲೀಸರು ಮಾಹಿತಿಯನ್ನೇ ನೀಡಿರಲಿಲ್ಲ ಅನ್ನುವಂಥದ್ದನ್ನ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು. ಇದೇ ನಿಟ್ಟಿನಲ್ಲಿ ಸದ್ಯ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಗೃಹ ಸಚಿವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ನಗರ ಪೊಲೀಸ್ ಆಯುಕ್ತರಾದಂತಹ ಯಡಾ ಮಾರ್ಟಿನ್ ಅವರಿದ್ದಾರೆ, ಎಸ್ಪಿ ಭೀಮಾಶಂಕರ್ ಗುಳೇದ್ ಅವರಿದ್ದಾರೆ, ಎಡಿಜಿಪಿ ಹಿತೇಂದ್ರ ಅವರಿದ್ದಾರೆ, ಐಜಿಪಿ ವಿಕಾಸ್ ಕುಮಾರ್ ಅವರು ಕೂಡ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಘಟನಾವಳಿಗಳ ಕುರಿತು ಕೂಡ ಈಗಾಗಲೇ ಮಾಹಿತಿಯನ್ನ ಡಾಕ್ಟರ್ ಜಿ ಪರಮೇಶ್ ಅವರು ತೆಗೆದುಕೊಂಡಿರುವಂತದ್ದು. ಅದರ ಜೊತೆಗೆ ಅವತ್ತು ರಾತ್ರಿ ಏನೆಲ್ಲ ಬೆಳವಣಿಗೆಗಳಾದವು ಅದನ್ನ ತಕ್ಷಣಕ್ಕೆ ಗೃಹ ಸಚಿವರ ಗಮನಕ್ಕೆ ತಂದಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರ ವಿರುದ್ಧ ಎಲ್ಲ ಒಂದ್ ಕಡೆ ಅಸಮಾಧಾನ ಕೂಡ ಹೊರಗೆ ಹಾಕಿದ್ರು. ಇಂತಹ ಒಂದು ಹೈ ಪ್ರೊಫೈಲ್ ಕೇಸ್ ನಲ್ಲಿ ತಕ್ಷಣಕ್ಕೆ ಗಮನಕ್ಕೆ ತರುವಂತದ್ದನ್ನ ಯಾಕೆ ಮಾಡ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ತಡರಾತ್ರಿ ಆಗಿರುವಂತಹ ಕಾರಣಕ್ಕಾಗಿ ಗಮನಕ್ಕೆ ತಂದಿಲ್ಲ ಅನ್ನುವಂಥದ್ದನ್ನು ಕೂಡ ಚರ್ಚೆ ವೇಳೆ ನಗರ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯ ಈಗ ಸಿಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಈಗಾಗಲೇ ಏನು ಸಿಒಡಿಗೆ ತನಿಖೆಯನ್ನು ವಹಿಸಲಾಗಿದೆ, ಅದಕ್ಕೆ ಬೇಕಾದಂತಹ ಏನು ತನಿಖೆಗೆ ಬೇಕಾದಂತಹ ಎಲ್ಲಾ ರೀತಿಯಂತ ಸಪೋರ್ಟ್ ಅನ್ನ ಕೊಡಬೇಕು. ಅದರ ಜೊತೆಗೆ ಕಾನೂನಿ ರೀತಿ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಿ ಸಿಟಿ ರವಿ ಅವರ ಬಂಧನ ಮಾಡಿದ್ರಿ, ಅದಾದ ಬಳಿಕ ರಾತ್ರಿ ಇಡೀ ಸುತ್ತಾಡಿಸಿದ್ರಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕಾನೂನು ರೀತಿಯಾದಂತಹ ಎಲ್ಲ ದಾಖಲೆಗಳನ್ನ ಸಿದ್ಧಪಡಿಸಿಕೊಳ್ಳಿ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಪರಮೇಶ್ವರ್ ಅವರು ಯಡಾ ಮಾರ್ಟಿನ್ ಅವರಿಗೆ ಹೇಳಿರುವಂತದ್ದು. ಇದರ ಜೊತೆಗೆ ಈ ಒಂದು ಸಿಟಿ ರವಿ ಅವರ ಮೇಲೆ ಹಲ್ಲೆ ಏನಾಗಿತ್ತು ಆ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ದೂರು ದಾಖಲಾಗಿದೆ. ಅದಕ್ಕೆ ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನ ಪಡೆದುಕೊಂಡ್ರು. ಆದ್ರೆ ಈವರೆಗೂ ಕೂಡ ಯಾರನ್ನು ಅರೆಸ್ಟ್ ಮಾಡಿಲ್ಲ. ಈಗ ಏನು ಸಿಒಡಿ ಬಂದ ಮೇಲೆ ಎಲ್ಲಾ ರೀತಿಯಾದಂತಹ ತನಿಖೆಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಹೇಳಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸಹದೇವ್.